ಸಿದ್ದೇಶ್ವರ ಮಡಿಕೇಶ್ವರ ಉಳಿವಿ ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ. ಚಟ್ನಿ ನೋಡಿದ್ರಲ್ಲ ಅಲ್ಲಿ ಅದ ಇದನ್ನ ಚಟ್ನಿ ತಯಾರ್ ಮಾಡ್ದಾರ ಇದ್ಯಾದ ಮಾತಾಡ್ಕೊಂಡ್ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ. ಎಷ್ಟ್ ವರ್ಷದಿಂದ ಇದ್ ಮಾಡತ್ತೀರಿ ನೀವು? 40 ವರ್ಷದಿಂದ ಮಾಡಕತ್ತೀನಿ. 40 ವರ್ಷದಿಂದ ಏನೇನ ತಯಾರ್ ಮಾಡಿದ್ರಿ ಇಲ್ಲಿ ಮಠ ಅಂದ್ರ? ನಾವ್ ಇಲ್ಲಿ ಮಠ ಸೋಫಾ ಸೆಟ್, ಕುರ್ಚಿ, ಮಂಟಪ, ದೇವ್ರ ಮಂಟಪ, ಚಕಡಿನೂ ಮಾಡಿವಿ. ಈ ಚಕಡಿ ಯಾಕೆ ಮಾಡ್ಬೇಕ್ ಅನಸ್ತೀರಿ ನಿಮ್ಗೆ? ಅಯ್ಯೋ ಉಳಿಗ್ ಹೋಗು ಜಾತ್ರೆ ಬೇಕಂತ ಜಾತ್ರೆಗೆ ಅಂತ ಬೇಕನ್ನ ಹುಡುಗರು ಹೇಳಿದ್ರು, ಮಾಡ್ಬೇಕಂತ ಮಾಡಿವಿ. ವಿಶೇಷತೆಗಳು ಅದಾವ್ರಿ. ವಿಶೇಷತೆ ಆನೆ ಸಂಡಿ, ಸಿಂಹದ ಮುಖ, ದೇವರ ಹೆಸರು, ಉಳಿವಿ ಬಸವನಂದು, ಬೈಲೆ ಬಸವನಂದು, ಗಡಿಯಮ್ಮ ದೇವಿ ಪ್ರಸನ್ನ, ಬಳ್ಳಿ ತೆಗಿಸ್ತೀವಿ. ಎಷ್ಟ್ ದಿನ ಆಯ್ತ್ರಿ ಅದನ್ನ ಮಾಡಾಕತ್ ನೀವು? ಕಂಟಿನ್ಯೂ ಮಾಡಿದ್ರೆ ಒಂದ್ ತಿಂಗಳ ಮಟ್ಟ ಆಗತ್ತ. ಅದು ನಾವು ಆಗಾಗ ಮಾಡಿವಲ್ಲ, ಜಾಸ್ತಿ 1 ದಿವಸ. ಈಗ ಮತ್ತೆ ಯಾರ ಚಕಡಿ ಅದು ಮಾಡ್ಕೊಡ್ತೀವಿ? ಸದ್ಯ ಮಾಡ್ತೀವಿ. ಎಷ್ಟ್ ಅಮೌಂಟ್ ಆಗುತ್ತೆ ಒಂದ್ ಚಕಡಿ ಮಾಡಕ್? ಅಮೌಂಟ್ ಆಗಿ ಫಸ್ಟ್ ನಾನು ಡಿಸೈನ್ ಚಕಡಿ ಮಾಡಿದ ಫಸ್ಟ್ ನಮ್ ಹುಡುಗ ಮನೆಯನ್ನ ಇದ್ದಂಗ ಇಲ್ಲೇ ಊರನವ. ನಾನು ಅದಕ್ಕೆ ಏನು ಮಾತಾಡಿಲ್ಲ. ಅವೇ ಹೂವಿ ಬಂದಿಂದ ಬಿಟ್ಟಿದೆ. ಈಗ ಇವ್ ಏನ್ ಮಾಡತ್ತೀರಿ? ಈಗ ಇವು ಕೆಳಗೆ ಗಾಲಿ ಹಿಂದ ಮುಂದೆ ಕೆಳಗೆ ಬರ್ತಾವ. ಇವು ಗಾಲಿ ಹಿಂದೆ ಕೆಳಗೆ ಹಿಂಗ್ ಬರ್ತಾವ. ಅವಕ್ಕಿನ್ನು ಬಳಿ ತೆಗಿಬೇಕು. ಆನೆ ಸಂಡಿ ರೆಡಿ ಮಾಡ್ಬೇಕು. ಆನೆ ಸಂಡಿ ನಗಾನು ನೀವು ಮಾಡಿದ್ರಿ? ನಗ ನಾನ ಮಾಡಿದ್ದು. ಅದು ಸುಮಾರು ದಿವಸ ಮಾಡಿ. ಮೊದ್ಲ ನಗ ಮಾಡ್ರಿ, ಆಮೇಲೆ ಚಕ್ರಿ ಮಾಡಿ. ಇದು ಉಳಿವಿ ಹೋಗೋ ಸಂಬಂಧ? ಉಳಿವಿ ಹೋಗೋ ಸಂಬಂಧ ಚಕ್ರಿ ಮಾಡಿ. ಇದು ಯಾಕೆ ಕಟ್ಟಿಗಿದೆ? ಇದು ಟೀಕುಡ್ ಸಾಗವಾನಿ ಅಂತಾರ. ಸಾಗವಾನಿ ಇದು ಪೂರ? ಸಾಗವಾನಿ. ಇಲ್ಲಿವರೆಗೆ ಚಕ್ಕಡಿಯನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರಂತ ನೋಡಿದ್ವಿ. ಇನ್ನು ಮುಂದೆ ರಾಜು ಅಣ್ಣವ್ರ ಮನೆಗೆ ಹೋಗೋಣ. ಅವರು ಉಳಿವಿಗೆ ಯಾವ ರೀತಿಯಾಗಿ ಚಕ್ಕಡಿ ಮುಖಾಂತರ ಹೋಗಿ ಹೊಳ್ಳಿ ಹೆಂಗೆ ಬರ್ತಾರೆ, ಮತ್ತು ಚಕ್ಕಡಿ ಮಾಡ್ಸೋಕೆ ಎಷ್ಟು ಖರ್ಚಾಗೈತಿ, ಎಷ್ಟು ದಿನ ಆಗೈತಿ ಅನ್ನೋ ತಿಳ್ಕೊಂಡು ಬರ್ರಿ ಅವ್ರ ಬಾಯಿಂದ. ಬಸವನಕೊಪ್ಪ ಗ್ರಾಮದಿಂದ ಉಳಿವಿ ಚನ್ನಬಸವೇಶ್ವರ ಗುಡಿಗೆ ಜಾತ್ರೆ ಚಕ್ಕಡಿ ಮೂಲಕ ಜಾತ್ರೆಗೆ ಹೊರಟಿದ್ದಾರೆ. ಅವ್ರ ಬಗ್ಗೆ ಕೇಳೋಣ ಬನ್ನಿ. ಅಣ್ಣ ನಿಮ್ಮ ಹೆಸರೇನ್ರಿ? ರಾಜು ಅಪೋಜಿ. ರಾಜು ಅಪೋಜಿ. ಎಷ್ಟು ವರ್ಷದಿಂದ ಉಳಿವಿ ಹೊಂಟಿರಿ ನೀವು? ಈಗ 4ನೇ ವರ್ಷ ಹೊಂಟಿದ್ವಿ. 4ನೇ ವರ್ಷದಿಂದ. ಈ ಕಾರು ಬೈಕು ಎಲ್ಲಾ ಇದ್ರು ಈ ಚಕ್ರಿ ಮೂಲಕ ಯಾಕೆ ಹೋಗತ್ತೀರಿ ನೀವು? ಇನ್ನೊಂದು ಇದ್ರ ಮ್ಯಾಗಿನ ಪ್ರೀತಿ ಹೆಚ್ಚಿಗೆ. ಕಾರು ಬೈಕು ಕಿಂತನೂ ಇದ್ರಾಗ ಹೋಗೋದೇನೋ ನಮಗ ಒಂಥರ ಖುಷಿ. ಈ ಚಕ್ರಿ ಮುಖಾಂತರ ಹೋಗೋದು. ಎಷ್ಟ್ ದಿನಕ್ಕೆ ಹೋಗ್ತೀರಿ ಇವತ್ತು ಬಿಟ್ರಿ ಅಂದ್ರ? ಇವತ್ತು ಸಾಯಂಕಾಲ ಕೊಳಗಟ್ಟೆ ಅಂದ್ರೆ ನಾಳೆ ಹೋದ ವರ್ಷದು 10-11 ಗಂಟೆಗೆ ಹೋಗಿದ್ವಿ ನಾವು. 10-11 ಬೆಳಿಗ್ಗೆ 10-11 ಗಂಟೆ. ಒಳ್ಳೆ ಅಲ್ಲೆಲ್ಲ ಊಟಕ್ಕ ನಿಲ್ತೀರಿ? ಹಂಗ ಊಟ ಮಾಡ್ತೇವ್ರಿ. ಎಲ್ಲಿ ಹಳ್ಯಾಕ್ ಹೋಗಿ ಊಟ ಮಾಡ್ತೇವಿ. ಅವು ಹಳ್ಯಾದಿಂದ ಮತ್ ಕೊಳಗಟ್ಟಿದ್ವು ಅಂದ್ರ ಪಾಟೋಳಿ, ಅಲ್ಲಿ ಹೋಗಿ ವಸ್ತಿ ಮಾಡ್ತೇವಿ. ಪ್ರಧಾನಿಗರ ಅಲ್ಲಿ ಪಾಟೋಳಿಗರ ವಸ್ತಿ ಮಾಡ್ತೇವಿ. ವಸ್ತಿ ಮಾಡಿ ಮತ್ತೆ ಬೆಳಿಗ್ಗೆ 4 ಗಂಟೆ ಗಂಟೆನೂ ಪಾದಯಾತ್ರೆ ಚಲೋ ಇರ್ತದೆ. ಚಲೋ ಇರ್ತೈತಿ. ಆದ್ರೂ ಒಂದು ರೆಸ್ಟ್ ಕೊಟ್ಟಿರ್ತೇವಿ. ಹುಡುಗಳಿಗೂ ರೆಸ್ಟ್ ಕೊಡ್ತೇವೆ. ಇವಕ್ ಮತ್ತ ಮೇವದು ಹೆಂಗ್ ಇಟ್ಕೊಂಡಿರ್ತೀರಿ? ಮೇವು ಹೋದ್ರಿ ಇಲ್ಲಿ ದಾರಿಯಾಗೆಲ್ಲ ತಿನ್ಸಾಕ ಸ್ವಲ್ಪ ಚಕಡಿಯಾಗ ಇಟ್ಕೊಂಡಿರಲ್ಲ. ಹೊಟ್ಟು ಮೇವು ನುಚ್ಚು ಇಲ್ಲಿ ದಾರಿಯಾಗಿಂದ ಅಷ್ಟ. ಇನ್ನು ಉಳಿದಿದ್ ಎಲ್ಲ ಸಂಗೀತ ಅಲ್ಲಿ ಟ್ರ್ಯಾಕ್ಟರ್ ಹೋಗ ಹಾಕಿರ್ತೇವೆ. ಟ್ರ್ಯಾಕ್ಟರ್ನಾಗ ಇಟ್ಕೊಂಡಿರ್ತೇವೆ. ಅಲ್ಲಿ ಅಂದ್ರ ಸುಮಾರು ಇವತ್ತಿಗೆ ಲೆಕ್ಕ ಹಾಕಿದ್ರೆ 9ರಿಂದ 10 ನಿಮಿಷ ಜಾತ್ರೆ ಆಗತ್ತೆ. ನಾವು ಹೋಗಿ ಹೊಳ್ಳಿ ಬರ್ಬೇಕ 10 ದಿನ ಆಗತ್ತೆ. ಅಂದ್ರ ಹೋಗಾಕ 1 ದಿನ ಬರಾಕ 2 ದಿನ ಹಿಡ್ಕೊಂಡ್ರು ಇನ್ನು ಉಳಿದಿದ್ 6ರಿಂದ 7 ದಿವಸ ಅಲ್ಲೇ ವಸ್ತಿ. ಈ ಚಕಡಿ ಎಲ್ಲಿ ಮಾಡ್ಸಿದ್ರಿ? ಅದನ್ನ ಚಕಡಿ ನಾವ ಇಲ್ಲಿ ನಿಗ್ಸಾರದಾಗ ಮಾಡ್ಸಿದ್ರಿ. ನಿಗ್ಸಾರದಾಗ. ಈ ವರ್ಷ ಮಾಡ್ಸಿದ್ರೆ ಇದೇ ವರ್ಷ ಮಾಡ್ಸಿದ್ರಿ. ಇದೇ ವರ್ಷ ಈ ಬರೀ ಉಳಿವಿ ಜಾತ್ರೆಗೆ ಅಂತ ಮಾಡ್ರಿ ನಾ ಈ ಹೊಲಕ್ಕ ಮನೆಗೆ ಎಲ್ಲಾ ಕಮ್ತಕ್ಕ ಮಾಡ್ತೀರಿ? ಜಾತ್ರೆಗೆ ಅಂತ ಮಾಡ್ಸಿವ್ರಿ. ಜಾತ್ರೆಗೆ ಅಷ್ಟ. ಮತ್ತೆ ಹೊಳ್ಳಿ ತೆಗೆದಿಟ್ಬಿಡ್ರಿ? ಮತ್ತೆ ಹೊಳ್ಳಿ ಬಂದ್ ತೆಗೆದಿಟ್ಬಿಡ್ಬು. ಎಷ್ಟ ಆಯ್ತರಿ ಅದ್ರ ಅಮೌಂಟ್? ಒಟ್ಟ ಏನ ಹೊಸ ಚಕಡಿ ಮಾಡಿಸ್ಬೇಕಂದ್ರ ಏನ ಇನ್ನು ಬಡಿಗಾರ್ ಕೂಡ ಮಾತಾಡಿಲ್ರಿ. ನಾವು ಈ ಗದ್ದಲಾಗಿ ರೆಡಿ ಈಗ 3 ದಿವಸ ಆದ್ರಿ ನಾವ್ ತಗೊಂಬಂದ್. ಹಿಂಗಾಗಿ ಏನ್ ಮಾತಾಡಿಲ್ಲ. ಅವ್ರದ ಏನೈತಿ ಕೇಳ್ಬೇಕ. ಅಂದ್ರ ಇವೆಲ್ಲಾ ಮೂರ್ತಿ ಗೀರ್ತಿ ಕಡ್ದಾರಲ್ರಿ, ಇವನ್ನೆಲ್ಲ ಹುಬ್ಬಳ್ಳಿ ತೇರ್ ಮಾಡೋ ಕೆಲಸ ಮಾಡ್ತಾರಲ್ಲ. ಹುಬ್ಬಳ್ಳಿ ತೇರ್ ಮಾಡ್ತಾರ. ಹುಬ್ಬಳ್ಳಿಯಾಗ ತೇರ್ ಮಾಡವ್ರ ಅದಾರಿ. ಅಂತವ್ರ ಕರೆಸಿ ಇವನ್ನೆಲ್ಲ ಮೂರ್ತಿ ಗೀರ್ತಿ ಕಡಿಸಿವಿ. ಡಿಸೈನ್ ಎಲ್ಲಾ ಮಾಡಿ. ಇವೇನು ಹುಡ್ಗೋಳ ಮನ್ಯಾನ್ರಿ ನಾ ತಗೊಂಬಂದಿದ್ವಿ? ತಗೊಂಬಂದಿದ್ವಿ. ಏನ್ ಈ ವರ್ಷ ತಗೊಂಬಂದಿರ? ಬಾಳ ಜನ ಅದನ್ನ ಈ ವರ್ಷ ತಗೊಂಬಂದಿವ್ರಿ. ಇದನ್ನ ಈ ಹೊರಿನ ಎಷ್ಟ್ ಕೊಟ್ರಿ ಅದಕ್ಕ? 70,000 ಮುಟ್ಟಿದ್ರಿ. 70,000 ಒಂದ್ ಆದ್ ಮನ್ಯಾಗಿಂದ? ಇದು ಮನ್ಯಾಂದ್ರು ಇದು 4 ವರ್ಷ 4 ವರ್ಷ. ಈಗ ಉಳಿಗ್ ಹೋಗ್ಬೇಕಂದ್ರ ಎಷ್ಟ್ ದಿನದಿಂದ ತಾಲೀಮ್ ಕೊಟ್ಟಿರ್ತೀರಿ ಇವಕ್ಕ? ಸುಮಾರು ಒಂದ್ 1.5 ತಿಂಗಳು ರೀ. 1.5 ತಿಂಗಳಿಂದ? 1.5 ತಿಂಗಳು 2 ತಿಂಗಳು ಲೆಕ್ಕ. ಡೈಲಿ ಎಷ್ಟ್ ಕಿಲೋಮೀಟರ್ ಅಡ್ಯಾಡ್ಸ್ತೀರಿ ಇವಕ್ಕ?
ಏನು ಬಾಳ ಹೊರದಿಲ್ರಿ ಆದ್ರೂ ಒಂದ್ 2-3 ಸಲ ಅಂದ್ರೂ ಒಂದ್ 20-25 ಕಿಲೋಮೀಟರ್ ಹೋಗಿ ಬಂದಿರ್ತೀವಿ. ಡೈಲಿ ಒಂದ್ 20-25 ಕಿಲೋಮೀಟರ್ ಹೋಗಿ ಬರ್ತೀವಿ. ವಾರದಾಗ 2 ಸಲ. ನೀವ್ ಅಷ್ಟೇ ಹೋಗ್ತೀರಂದ್ರೆ ನಿಮ್ ಊರಿಂದ ಎಷ್ಟು ಬಸವಣ್ಣಗಳು ಹೋಗ್ತಾವ? ಇವು ಎಷ್ಟು ಚಕ್ಕಡಿ ಹೊಂಟಾವಲ್ರಿ ಉಳಿವಿಗೆ ಅವ್ರ ಎಲ್ಲಾರು ಮತ್ತೇನ ಹಿಂದೆ ಟ್ರ್ಯಾಕ್ಟರ್ ಏನ ಇರ್ತೈತಿ? ಇಲ್ಲ ನಾವು ತಾಲೀಮ್ ಹೋಗ್ಬೇಕಾದ್ರೆ ಏನು ಇಲ್ಲ ಬರೀ ಬಸ್ ಚಕ್ಕಡಿ ಮುಖಾಂತರ ಹೋಗೋದು. ತಾಲೀಮ್ಕ ಆದ್ರೆ ಈಗೇನ ಜಾತ್ರೆಗೆ ಹೋಗ್ತಾವಲ್ಲ ಈಗೆಲ್ಲ ಬೈಕು ಟ್ರ್ಯಾಕ್ಟರ್ ಬೈಕ್ ಎಲ್ಲ ಇರ್ತಾವ. ಸಂಗೀತ ಅಲ್ಲೇನ ಉಳಿಯಾಗೋದು ಬಸವಣ್ಣ ಕಟ್ಟಾಕೋದು ಎಲ್ಲಾ ಜಾಗ ಇರ್ತೈತೆ. ಅಲ್ಲೆಲ್ಲ ನಾವು ಈಗ ಹೋಗ್ತೇವಲ್ರಿ, ಈಗ ಹೋದ್ರ ಜಗ ಈಗ 9 ಚಕ್ರಕ್ಕವ್ರ ನಮ್ಮ ಊರ್ದು. 9 ಚಕ್ರ ಅಂದ್ರ ಅಲ್ಲಿ ಏನ್ ತಳಗ ಇರ್ತದ ಅಲ್ಲಿ ಬತ್ ಹಾಳಿದಾವಲ್ಲ, ಆ ಹಳಿ ಒಳಗ ಪೂರ ಒಂದ್ ಹಾಳಿಗೆನ ಪೆಂಡಲ್ ಹಾಕ್ಬಿಟ್ಟಿರ್ತೈತಿ. ಎಲ್ಲಾ ಇರಾಕದು ಎಲ್ಲಾ ಸಿಸ್ಟಮ್ಯಾಟಿಕ್ ಎಲ್ಲಾ ಸಿಸ್ಟಮ್ ಗ್ವಾದ್ನಿ ಗೀದ್ನಿ ಎಲ್ಲಾ ಮಾಡ್ಕೊಳಕ ಎಲ್ಲಾ ಪದ್ಧತಿ ಮಾಡಿರ್ತೇವೆ. ಮತ್ ಇವಕ್ಕ ಅಲ್ಲಿ ತಂಡಕತೆ ಅಂತೇಳಿ ಜೋಳ ಹಾಕಿರ್ತೇವೆ. ಜೋಳ ಹಾಕಾಕ ಅವಕ್ಕಂತ ಸ್ಪೆಷಲ್ 2 ಜೋಳ ಮಾಡ್ಕೊಂಡ್ ಬಂದಿರ್ತೀವಿ. ಒಟ್ಟು ಉಳಿಗೆ ಹೋಗಿ ಬರ್ಬೇಕಾ 10 ರಿಂದ 11 ದಿನ ಆಗತ್ತೆ. ಮಿನಿಮಮ್ 10 ದಿವಸ ಬೇಕಾ ಸರ್? 10 ದಿವಸ ಬೇಕ್ರಿ. ನಮ್ಮ ನಡೆ ಉಳಿವೆ ಕಡೆ ಅನ್ಕೋತ ಬಸಕೊಪ್ಪ ಗ್ರಾಮದಿಂದ 9 ಚಕ್ಡಿಗಳನ್ನು ತೊಗೊಂಡು ಉಳಿವೆ ಕಡೆ ಹೊಂಟಾರ್ರಿ. ಅದನ್ನು ಅವ್ರನ್ನೆಲ್ಲ ಕಳಿಸ್ಕೊಡಾಕ ಸಣ್ಣ ಹುಡುಗರು ದೊಡ್ಡವರು ಗುರಿಯರು ಎಲ್ಲರೂ ಕೂಡ ಬಂದು ಅವ್ರನ್ನ ವಿಜೃಂಭಣೆಯಿಂದ ಉಳಿವೆ ಕಡೆ ಕಳಿಸ್ಕೊಡತ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.